ಹಿಂಗಾಗೆ ತ್ರಾಸ ಆಗೈತಪ್ಪ ನೀವು ಮತ್ತೆ ಹಂಗ ಸರಿ ನಾವು ಗಂಡ ಮನೆಗೆ ಆದ್ರೆ ನಮ್ಮ ತಮ್ಮ ಹಸ್ಬಂಡ್ ಹೆಂಡತಿ ಆಕಿ ಏನು ಮಾಡಿದ್ರಿ ಬಾಗೇವಾಡಿ ಬಿಟ್ಕಿಸಿಂದ ತವ್ರ ಮನೆಯಾಗ ಅಲ್ಲಿ ನಮ್ಮದು ಮೊದಲ ಬಿಳಿಗಿ ತಾಲೂಕು ಮಡಿಕೇರಿ ಒಳಗೆ 12 ಎಕರೆ ಆಸ್ತಿ ಇತ್ತು ರೀ ಸರ್. ಆ 12 ಎಕರೆ ಆಸ್ತಿ ಒಳಗೆ 4 ಎಕರೆ ಸ್ವಂತದ ಭೂಮಿ ಕೊಡಿಸಿ ಅಲ್ಲೇ ಅವ್ರ ಮನೆ ಕಟ್ಸ್ಕೊಂಡು ಅಲ್ಲೇ ಇದ್ರಿ ಸರ್. ಇರೋಣ ಇದು ಹಿಂಗೆ ಒಂದು ಇದಾಗ ಸಲ ಬರೀ ಬಡಿಸೋದು ಇದೇ ಐತ್ರಿ ಸರ್. ಈಗ ಎದಕ್ಕೆ ಈಗ ಮತ್ತೆ ಎದಕ್ಕೆ ಕೊಡ್ಸೋಣ ಸರ ನಮ್ಮ ತಮ್ಮ ಏನಂದ ರೀ ಇವು ಜವಳ ಹತ್ತಿದ ಭೂಮಿ ಅದ ಮಕ್ಕಳಿಗೆ ಇದು ಆಗೋದಿಲ್ಲ ಮುಂದೆ ಅಷ್ಟು ಅನುಕೂಲ ಅದಕ್ಕೆ ಚಲೋ ಅಲ್ಲಿ ಭೂಮಿ ಕೊಡ್ತಾರೆ ಹೊಲ ಬಸು ಎಲ್ಲ ನಮ್ಮ ಊರಾಗ ಮನೆ ಕೆರೆಗೆ ಅಲ್ಲೇ ಹಿಡೀನು ಚಲೋ ಮನೇನು ಕಟ್ಸ್ಕೊಂಡು ಅಂತ ತವ್ರ ಮನೆ ಬಿಟ್ಟು ಹೋಗ್ಲ ಹೇಳ್ರಿ ಹೇಳ್ರಿ ಅಳಕ್ ಹೋಗ್ಬೇಡ್ರಿ ಹೇಳಿ ಅಳಕ್ ಹೋಗ್ಬೇಡ್ರಿ ಮಳಬೇಡ್ರಿ ಹೇಳ್ರಿ ಶಾಂತ ಸ್ವಲ್ಪ ಅಳಕ್ ಹೋಗ್ಬೇಡ್ರಮ್ಮ ಸ್ವಲ್ಪ ಶಾಂತ ಅವ್ರ ಮನೆಗೆ ತಂದೆ ತಾಯಿ ಅಣ್ಣತಮ್ಮರ ಸಪೋರ್ಟ್ಲಿಂದ ಏಕೆ ಮತ್ತೆ ಕೇಳಿಸಿ ನಮ್ಮ ತಮ್ಮ ಬರೀ ಚಿತ್ರ ಹಿಂಸೆ ಮಾಡೋದು ಹೊಡೆಯೋದು ಎದೆ ಮೇಲೆಲ್ಲ ಹಿಂದಕ್ಕೆ ಹಿಂಗೆ ಮಾಡಿ ಎಲ್ಲ ಎದೆ ಕ್ರ್ಯಾಕ್ ಆಗಿತ್ತು ಸರ್. ಡಾಕ್ಟ್ರಿಗೆ ತೋರಿಸ್ತಾ ಇಲ್ಲ ಕೇಸ್ ಸ್ಟ್ಯಾಂಡಕ್ಕೆ ಮಾಡ್ರಿ ಅಂದ್ರು ಮಾತಾಯ್ತು ಅದು ಕಾಲು ಹಿಡ್ಕೊಳ್ಳೋದು ಹೇಳೋದು ಅಪ್ಸತ್ ಮಾಡೋದು ಇದೇ ಮಾಡಿರಿ ನೀ ಅದಕ್ಕೆ ಬೇಕನ್ನೋದ್ರಿ ರಗಡ್ ಚಿತ್ರ ಹಿಂಸೆ ಮಾಡಿ 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 ಕಡೆಗೂ ನಮ್ಮ ತಮ್ಮನ ಕೊಲೆಗೀಡು ಮಾಡಿಬಿಟ್ಟಾಳ್ರಿ. ಇವತ್ತೇ ಮಾಡ್ಯಾರಮ್ಮ ಅವ್ರು ಏನ್ ಮಾಡ್ಯಾರ ಅವ್ರಿಗೆ ಏನೇ ಮಾಡ್ಯಾರ ಅಲ್ಲೇ ಮಾಡ್ಯಾರ ನಮ್ಮ ತಮ್ಮಗ್ರಿ ಬಡಿಗೆ ಒಂದು ಕಿಚನ್ ಹೊಡೆದು ಒಂದ್ ಬಲಗಾಲ ಮುರಿದ್ರಿ ಸರ್, ಎಡಗಾಲ ಪಟ್ಟಿ ಮುರಿದದ ಸರ್, ಎಡಗೈ ಎಡ್ತದಲ್ಲಿ ಕ್ರ್ಯಾಕ್ ಆಗ್ಯಾವ ಸರ್, ಎದಿಗೆ ಪೆಟ್ಟಾಗ್ಯದ್ರಿ ಎಲ್ಲಿ ಬೇಕಲ್ಲಿ ರಕ್ತ ಮನ್ಸು ಗಟ್ಟಿದ್ರಿ ಸರ್. ಹೇಳಕ್ಕೂ ಬರೋದಿಲ್ಲ ಕುಂದ್ರಾಕು ಬರೋದಿಲ್ಲ ನಡೆದಾಡಕ್ಕೂ ಬರೋದಿಲ್ರಿ ಸರ್. ಮಲ್ಕೊಂಡ್ರೆ ಮಲ್ಕೊಳ್ಳಿ ಸರ್. 6 ತದಲ್ಲಿ ಆಪರೇಷನ್ ಆಗಿದೆ ಸರ್. ಏ ಸಲ ಬಿಡ್ದಾರಂದ್ರಿ ಸರ್. ಇದು 5ನೇ ಸಲ ರೀತಿ ಬಡಿಸೋದ್ರಿ ಸರ್. ಬರೀ ಜಗಳ ಸರ್. ಯಾಕಡೆ ಬೇಕು ನಮ್ಮ ಅಪ್ಪರಿಗೆ ಇದ್ರು ಅನ್ನೋದು ಗಂಡಿಗೂ ಇದ್ರು ಅನ್ನೋದು ಏನ್ರಿ ಒಂದು ಸಣ್ಣ ಪುಟ್ಟಕ್ಕೂ ಒಟ್ಟು ನಮ್ಮ ಮನೆ ಬಿಟ್ಟು ಹೋಗ್ತೀನಿ ಹಿರಿಯರ್ ಕೊಡಿಸ್ತೀನಿ ನಾವು ಅಲ್ಲಿ ಅನ್ನೋದು ಇದನ್ನೇ ಹೇಳ್ಕೊತ ಬಂದ್ರಿ ಸರ್. ತಾವ ಮನೆ ಕರ್ಕೊಂಡ್ಬಂದು ಆಂಬುಲೆನ್ಸ್ ತಂದಿವಿ ಸರ್. ಅಂದ್ರೆ ಅವ್ನು ಇದ್ದ ಸ್ಥಿತಿಗತಿಯರೇ ನೋಡಿ ಸತ್ಯಕ್ಕೆ ಒಂದು ಏನೇನಂತ ಅಂದ್ರೆ ಗೊತ್ತಾಗಬೇಕಲ್ರಿ ಸರ್. SP ಏನಂದ್ರಿ ಸರ್ ಅವರೆಲ್ಲ ಇದು ರಿಪೋರ್ಟ್ ನೋಡಿ ಸರ್. ಡಾಕ್ಟರ್ ರಿಪೋರ್ಟ್ ಏನದವೆಲ್ಲ ಫೋಟೋ ಎಲ್ಲ ಸಮೇತ ತೋರಿಸಿವ್ರಿ ಸರ್. ನಾವೇನು ಸುಳ್ಳ ಹತ್ತಗಲ್ಲ ಏನು ಹಚ್ಚಿಲ್ಲ ಹೆಂಗಿಲ್ರಿ. ಎಲ್ಲಿ ಬೇಕಲ್ಲಿ ಪುಡಿ ಆಗಿಬಿಟ್ಟವ್ರಿ ಸರ್ ಕಾಲ್ರಿ. ಈ ಮುಂದೆ ಏನಾಗ್ರಿ ಕಂಪ್ಲೇಂಟ್ ಮಾಡಿರನ್ರಿ? ಕಂಪ್ಲೇಂಟ್ ಮಾಡೀವ್ರಿ ಸರ್. ಅವ್ರಿಗೇನು ಅರೆಸ್ಟ್ ಮಾಡ್ಯಾರೇನ್ರಿ? ಏನಿಲ್ಲ, ಅವ ನಮ್ಮ ತಮ್ಮ ಪ್ರಜ್ಞೆ ಸ್ಥಿತಿಯಾಗಿದ್ದಾಗ ಒಬ್ಬನಿ ಅವಂಗ ಹೇಳಕ್ ಮುಂದದ ಸರ್. ಅವನೊಬ್ಬನ ಅರೆಸ್ಟ್ ಮಾಡಿದ್ರಿ. ಇದಕ್ಕೆ ಸುಳ್ಳಾದಾಗಲ್ಲ ಇದು ಹಚ್ಕೇಸಿಂದ ಏನಾದ ಕಾನೂನು ಹಚ್ಕೇಸಿಂದ ಬೇಲೆ ಬಂದ್ ಕೇಸಿಂದ ಏನಾದ ಈಗ ನಮ್ಮ ತಮ್ಮನ ಸ್ಥಿತಿಗತಿ ಇದ್ದಿದ್ದೆ ನಿಜ ಸಂಗತಿ ತೋರಿಸ್ಬೇಕಂತ ಇಲ್ಲಿ ಸ್ಟೇಷನ್ ತಗ ಬಂದಿವ್ರಿ ಸರ್. ಸುಳ್ಳೋ ಕರೆನೋ ಇದು ನೋಡ್ಲಿ ಇದ್ದ ಸ್ಥಿತಿಗತಿ ಐತ್ರಿ ಸರ್. ಈ ಮುಂದೆ ಏನಾಗ್ಬೇಕಂತೀರಿ? ಮುಂದೆ ಏನು ಹೆಂಗ ಸಾಹೇಬರು ನ್ಯಾಯ ಸಿಗ್ಲಿ ಅಂತ ತಂದು ಬಂದಿವ್ರಿ ಸರ್. ಈಗ ಎಷ್ಟು ಮಂದಿ ಹಲ್ಲೆ ಮಾಡಿದಾರೆ ನಿಮ್ಮ ಬ್ರದರ್ ಮೇಲೆ? ನಮ್ಮ ಮೇನ್ ಆರೋಪಿ ಏನ್ ಹೇಗಾರ ಸರ ಅಣ್ಣನ ಮಗ ನಿಂತು ನೋಡವ್ರಿ ಸರ. ದಮ್ ಹೊಡೆಯವ್ರಿ ಸರ್. ಈಗ ಎಷ್ಟು ಮಂದಿ ಮ್ಯಾಗ ನೀವು ಪ್ರಕರಣ ದಾಖಲು ಮಾಡ್ಬೇಕಂತ ಅನ್ಕೊತೀವಿ? 4 ಮಂದಿ ಮೇಲೆ ಸರ್. ಹೆಸರು ಇಟ್ರ ಅವ್ರಿಬ್ಬರು 3 ಮಂದಿ ಹೊರಗದ ಎಲ್ಲಿದಾರ ಅವ್ರ ಹೆಸರು ಹೇಳ್ರಿ. ಯಾರ್ಯಾರ ಮ್ಯಾಗ ಕಂಪ್ಲೇಂಟ್ ಮಾಡೋರತ್ತೀರಿ ಅವ್ರ ಹೆಸರು ಹೇಳ್ರಿ. ಹೆಸರು ಹೇಳ್ರಿ. ಅವ್ರು ಯಾರದಾರ ಮಾದೇವಿ ಸತ್ಯಪ್ಪ ಜಡಿ ಮನಿ ಏನ್ರಿ ಈ ಕಡೆ ನೋಡಿ. ಈಗ ಮತ್ತೆ ಗಂಡ ಮನಿ ಬಂದಿಂದ ಮಾದೇವಿ ಕಲ್ಬಸಪ್ಪ ಜೋಗಿ ಹಾಕದ್ರಿ ಸರ. ಇನ್ನೊಬ್ಬ ಆ ಹುಡುಗ ಪ್ರಜ್ವಲ ಸೋಮಪ್ಪ ಜಡಿ ಮನಿ ಸರ್. ಇನ್ನೊಬ್ಬ ಶಂಕರ್ ಸತ್ಯಪ್ಪ ಜಡಿ ಮನಿ ಅಂದ್ರ ಅದು ಹಿಂದಿ ಆಸ್ತಿ ನೋಡಿ. ಅದು ಸರ್ ಗಂಡ ಮನಿ ಆಸ್ತಿ ಸರ್. ನಮ್ಮ ತಮ್ಮಾರ್ದ್ರಿ ಅಲ್ಲಿ ಈ ದೂರಾಗಿ ಮಾರಿಸಿ ಏನದ ಇಲ್ಲಿ ಕರ್ಕೊಂಬಂದು ಹೊಲ ಇಡಿಸಿ ಮನಿ ಕಟ್ಸಿ ಇದನ್ನ ಮಾಡ್ಯಾರಿ ಸರ್. ಅವ್ರ ಹಿಂದಿ ಆಸ್ತಿ ಅಲ್ಲ, ಗಂಡನ ಮನೆ ಆಸ್ತಿನೇ ಅವ್ರಿಗೆ ಕೊಡಾಕ ಈ ನಮನೆ ಆಗಿದೆ ಸರ್. ಈ ಆಂಬುಲೆನ್ಸ್ ಮುಖಾಂತರ ಯಾಕೆ ಬಂದ್ರಿ ನೀವು ಸರ್? ಇದ್ದಿದ್ದು ನೋಡಿ ತೋರಿಸ್ಬೇಕಲ್ರಿ ಸರ್. ಅವ್ರಿಗೆ ಏನಾಗಿತ್ತು ಈಗ? ಅಲ್ಲಿ ಕಾಲ ಪಾಲ ಎಲ್ಲ ಮುರಿದು ಕೈ ಅದು ಮುರಿದು ಆಪರೇಷನ್ ಪೇಷಂಟ್. ಈ ಕಡೆ ನೋಡ್ರಿ ಕಾರ ಕ್ಯಾಮರಾ ನೋಡಿ ಹೇಳ್ರಿ. ನನ್ನ ಹೆಸರು ಯಮ್ನಾಬಾಯಿ.